ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾರಿವು. ಇವತ್ತಿನ ನಮ್ಮ ಟಾಪಿಕ್ ಅರಾವಲಿ ಹಿಲ್ ಮೌಂಟೇನ್ಸ್. ಇದು ನ್ಯೂಸ್ ಪೇಪರ್ ಅಲ್ಲಿ ಇದೆ ಅಂಡ್ ಹ್ಯಾಶ್ ಟ್ಯಾಗ್ ಸೇವ್ ಅರಾವಲಿ ಕೂಡ ಫೇಮಸ್ ಆಗ್ತಿದೆ. ವಾಟ್ ಇಸ್ ದ ಇಶ್ಯೂ ಅಂತ ನೋಡೋಣ. ರೀಸೆಂಟ್ ಆಗಿ ಅರಾವಲಿ ಹಿಲ್ ರೇಂಜ್ ನ ಡೆಫಿನೇಷನ್ ಚೇಂಜ್ ಆಯ್ತು. ಏನಿದು ಹೊಸ ಡೆಫಿನೇಷನ್? ಓಲ್ಡ್ ಡೆಫಿನೇಷನ್ ಹಾಗಾದ್ರೆ ಏನಿತ್ತು, ಏನ್ ಇಂಪ್ಯಾಕ್ಟ್ ಆಗುತ್ತೆ ಈ ಹೊಸ ಡೆಫಿನೇಷನ್ ಇಂದ ಪರಿಸರಕ್ಕೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ಟಾಟಿಕ್ ಪಾರ್ಟ್ ಆಫ್ ದಿಸ್ ಅರಾವಲಿ ಹಿಲ್ ರೇಂಜ್ ನ ಡಿಸ್ಕಸ್ ಮಾಡೋಣ. ಏನಿದು ಹೊಸ ಡೆಫಿನೇಷನ್ ಅಂತ ನೋಡೋಣ. 100 meters ಫ್ರಮ್ ದ ಗ್ರೌಂಡ್ ಲೆವೆಲ್. ಇದು ಗ್ರೌಂಡ್ ಲೆವೆಲ್. ಇಲ್ಲಿ ಏನಾದ್ರೂ ನಮ್ಗೆ ಚಿಕ್ಕ ಹಿಲ್ಸ್ ಏನಾದ್ರೂ ಇದ್ರೆ ಬೇಸ್ಡ್ ಆನ್ ದಟ್ ಟೊಪೋಗ್ರಫಿ ಇಲ್ಲಿಂದ 100 meters. ಓಕೆ, ಯೂಶಲಿ ನಾವೇನ್ ಅನ್ಕೊಂತೀರಿ, ಈ ತರ ಏನಾದ್ರು ಮೆಷರ್ಮೆಂಟ್ ಮಾಡುವಾಗ ವಿಲ್ ಕನ್ಸಿಡರ್ ಇಟ್ ಆಸ್ ಸಿ ಲೆವೆಲ್. ಇಫ್ ದಿಸ್ ಇಸ್ ಸಿ ಲೆವೆಲ್, ನಾವು ಸಿ ಲೆವೆಲ್ ಅನ್ನು ಕನ್ಸಿಡರ್ ಮಾಡ್ತಿಲ್ಲ. ಬಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ 100 meters ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ನ್ಯೂ ಡೆಫಿನೇಷನ್ ಆಫ್ ಅರಾವಲಿ ಹಿಲ್ಸ್. ಇವಾಗ ಯಾವ್ದಾದ್ರು ಒಂದು ಹಿಲ್ 99 meters ಇದ್ರು ಇಟ್ ಡೋಂಟ್ ಬಿ ಕನ್ಸಿಡರ್ಡ್ ಆಸ್ ಅರಾವಲಿ ಹಿಲ್ಸ್. ಇಲ್ಲಿ ಟ್ರ್ಯಾಪ್ ಏನಿರೋದು ಗ್ರೌಂಡ್ ಲೆವೆಲ್. ಓಕೆ, ಹಾಗಾದ್ರೆ ವಾಟ್ ವಾಸ್ ದ ಓಲ್ಡ್ ಡೆಫಿನೇಷನ್ ಅದು ಕೂಡ ಒಂದ್ಸತಿ ನೋಡೋಣ. ಇಫ್ ದಿಸ್ ಇಸ್ ದ ಮೌಂಟೇನ್, ಇದು ಗ್ರೌಂಡ್ ಲೆವೆಲ್ ಅನ್ಕೊಡಿ, ದಿಸ್ ವಿಲ್ ಬಿ ಸಿ ಲೆವೆಲ್. ಈ ಗ್ರೌಂಡ್ ಲೆವೆಲ್ ಇಂದ ಓನ್ಲಿ 30 meters. ಓಕೆ, ಈ ಗ್ರೌಂಡ್ ಲೆವೆಲ್ ಇಂದ 30 meters ಅಂಡ್ ಸ್ಲೋಪ್ ಆಂಗಲ್ ಶುಡ್ ಬಿ 4 degrees. ಸ್ಲೋಪ್ ಆಂಗಲ್ ಎಷ್ಟಿರ್ಬೇಕು? ಸ್ಲೋಪ್ ಆಂಗಲ್ ಶುಡ್ ಬಿ ಓನ್ಲಿ 4 degrees. ಆವಾಗ ಇಫ್ ದೀಸ್ ಟು ಕಂಡೀಷನ್ ಸ್ಯಾಟಿಸ್ಫೈ, ದೆನ್ ಇದನ್ನ ನಾವು ಅರಾವಲಿ ಹಿಲ್ಸ್ ಅಂತ ಕರಿತೀರಿ. ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಹೊಸ ಡೆಫಿನೇಷನ್ ಅಲ್ಲಿ 100 meters ಫ್ರಮ್ ದ ಗ್ರೌಂಡ್ ಲೆವೆಲ್. ಓಕೆ, ಇದೇ ಪ್ರಾಬ್ಲಮ್ ಆಗಿರೋದು. ಥಿಂಕ್ ಇಫ್ ದಿಸ್ ಇಸ್ ಅ ಹಿಲ್, ಇದು ಇವಾಗ 102 meters ಇದೆ ಅನ್ಕೊಳ್ಳಿ ಫ್ರಮ್ ದ ಗ್ರೌಂಡ್ ಲೆವೆಲ್. ಮೈನಿಂಗ್ ಮಾಫಿಯಾ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಲ್ಲಿ ಡಂಪಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ. ಸೊ ಆರ್ಟಿಫಿಷಿಯಲಿ ಅವರು ಇಲ್ಲಿ ಗ್ರೌಂಡ್ ಲೆವೆಲ್ ನ ಇನ್ಕ್ರೀಸ್ ಮಾಡಿ ದೇ ಮೇ ರೆಡ್ಯೂಸ್ ದ ಹಿಲ್ ಹೈಟ್ ಆರ್ಟಿಫಿಷಿಯಲಿ. ಇವಾಗ ನಾವು ಇಟ್ ಕ್ಯಾನ್ ಬಿ ಓನ್ಲಿ 98 meters. 98 meters ಹೈಟ್ ಬಂದ್ರೆ ನಾವು ವೆದರ್ ದಿಸ್ ಹಿಲ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅರಾವಲಿ ಹಿಲ್, ಇಲ್ಲ ಇಟ್ ಡೋಂಟ್ ಬಿ ಕನ್ಸಿಡರ್ಡ್. ಅರಾವಲಿ ಹಿಲ್ ಅಂತ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಪ್ರೊಟೆಕ್ಷನ್, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಕೂಡ ಇರಲ್ಲ. ಅಂಡ್ ಸೊ ಈ ಹಿಲ್ಲಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ನಡೆಯುತ್ತೆ. ಸೊ ಈ ಡೆಫಿನೇಷನ್ ಯಾರು ಕೊಟ್ಟಿದ್ದು? ದಿಸ್ ಡೆಫಿನೇಷನ್ ವಾಸ್ ಗಿವನ್ ಬೈ ದ ಎಕ್ಸ್ಪರ್ಟ್ ಕಮಿಟಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಓಕೆ, ಸೊ ಯಾಕೆ ಈ ಚೇಂಜಸ್ ತಂದ್ರು? ವೈ ದೇರ್ ವಾಸ್ ಅ ನೀಡ್ ಫಾರ್ ಚೇಂಜ್ ಇನ್ ಡೆಫಿನೇಷನ್? We need to understand that also. First basic fact, Aravali Hills. So first basic fact, Rajasthan, Gujarat, Haryana ಮತ್ತೆ ಡೆಲ್ಲಿ ನಲ್ಲಿ ವಿಲ್ ಸಿ ದಿಸ್ ಅರಾವಲಿ ಹಿಲ್ ರೇಂಜ್. ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈಚ್ ಸ್ಟೇಟ್ ಹ್ಯಾವ್ ದೇರ್ ಓನ್ ಡೆಫಿನೇಷನ್. ಆ ಡೆಫಿನೇಷನ್ ಬೇಸ್ಡ್ ಮೇಲೆ ಮೈನಿಂಗ್ ಆಕ್ಟಿವಿಟೀಸ್ ನಡೀತಿತ್ತು. ಸೊ ಈ ಡೆಫಿನೇಷನ್ ಯೂನಿಫಾರ್ಮಿಟಿ ಇರ್ತಿರಲಿಲ್ಲ, ಇನ್ಕನ್ಸಿಸ್ಟೆನ್ಸಿ ಇರ್ತಿತ್ತು. ಇವಾಗ ಈ ತರ ಏನಾದ್ರು ಇನ್ಕನ್ಸಿಸ್ಟೆನ್ಸಿ ಇದ್ರೆ ಮಾನಿಟರಿಂಗ್ ಆಲ್ಸೋ ಬಿಕಮ್ಸ್ ಡಿಫಿಕಲ್ಟ್. ಅಂಡ್ ಅದಕ್ಕೆ ಸುಪ್ರೀಂ ಕೋರ್ಟ್ ಸೆಟ್ ದ ಸೆಂಟ್ರಲ್ ಗವರ್ಮೆಂಟ್ ಒಂದು ಯೂನಿಫಾರ್ಮ್ ಡೆಫಿನೇಷನ್ ಕೊಡಿ, ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಮಾನಿಟರ್ ದ ಮೈನಿಂಗ್ ಆಕ್ಟಿವಿಟೀಸ್ ಅಂತ. ಈ ನ್ಯೂ ಡೆಫಿನೇಷನ್ ಇಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಒನ್ ಬೈ ಒನ್ ನೋಡೋಣ. ದ ಫಸ್ಟ್ ಥಿಂಗ್ ಇಸ್ ಲ್ಯಾಂಡ್ಸ್ಕೇಪ್ ಎಕ್ಸ್ಕ್ಲೂಷನ್. ಲ್ಯಾಂಡ್ಸ್ಕೇಪ್ ಎಕ್ಸ್ಕ್ಲೂಷನ್ ಅಂದ್ರೆ ಥಿಂಕ್ ಈ ಮೌಂಟೇನ್, ಈ ಹಿಲ್ ಇಟ್ ಇಸ್ 11 meters, ಇದು 99 meters ಇದೆ. ನ್ಯಾಚುರಲಿ ಇದು ಕೂಡ ಅರಾವಲಿ ಹಿಲ್ ರೇಂಜ್ ಅಲ್ಲೇ ಒಂದು ಹಿಲ್. ಬಟ್ ಬೇಸ್ಡ್ ಆನ್ ದ ಡೆಫಿನೇಷನ್ ಇವಾಗ ನಾವು ಇದನ್ನ ಅರಾವಲಿ ಹಿಲ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಇಲ್ಲಿ ಇನ್ನೊಂದು ಹಿಲ್ ಇದೆ ವಿಚ್ ಇಸ್ 120 meters ಫ್ರಮ್ ದ ಗ್ರೌಂಡ್ ಲೆವೆಲ್. ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಅರಾವಲಿ ಹಿಲ್. ಇವಾಗ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಎಕ್ಸ್ಕ್ಲೂಷನ್ ಅಂಡ್ ಇನ್ಕ್ಲೂಷನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಕೆಲವೊಂದು ಮೌಂಟೇನ್ಸ್ ಕೆಲವೊಂದು ಹಿಲ್ಸ್ ನ ವಿಲ್ ಕನ್ಸಿಡರ್ ಇಟ್, ಅದಕ್ಕೆ ಪ್ರೊಟೆಕ್ಷನ್ ಇರುತ್ತೆ, ಇನ್ ಕೆಲವೊಂದಕ್ಕೆ ಪ್ರೊಟೆಕ್ಷನ್ ಇರಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಕಾಸ್ ಮೋರ್ ಕನ್ಫ್ಯೂಷನ್. ನಾನು ಆಗ್ಲೇ ಇದು ಎಕ್ಸ್ಪ್ಲೇನ್ ಮಾಡಿದೆ, ಮೈನಿಂಗ್ ಎಕ್ಸ್ಪಾನ್ಷನ್ ಆಗುತ್ತೆ. ಆ ಡೆಫಿನೇಷನ್ ನ ನಾವು ಈಸಿಲಿ ಮ್ಯಾನಿಪುಲೇಟ್ ಮಾಡ್ಬೋದು. ಸೊ ಮೈನಿಂಗ್ ಆಕ್ಟಿವಿಟೀಸ್ ಇನ್ನೂ ಜಾಸ್ತಿ ಆಗುತ್ತೆ ವಿಚ್ ಆಸ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ದ ಎನ್ವಿರಾನ್ಮೆಂಟ್. ಎಕಲಾಜಿಕಲ್ ಕಂಟಿನ್ಯೂಟಿ. ಏನಿದೆ ಎಕಲಾಜಿಕಲ್ ಕಂಟಿನ್ಯೂಟಿ ಅಂತ ನೋಡೋಣ. ಸೊ ನಾವು ಏನಾದ್ರು ಒಂದು ಮೌಂಟೇನ್ ರೇಂಜ್ ನ ಇನ್ಕ್ಲೂಡ್ ಮಾಡ್ತಿದ್ರೆ ವಿಲ್ ಆಲ್ಸೋ ಕನ್ಸಿಡರ್ ಹಿಲ್, ಫೂಟ್ ಹಿಲ್ಸ್, ಪ್ಲೇನ್ಸ್. ಇಲ್ಲಿ ಬರೋ ಪ್ಲೇನ್ಸ್, ಫೂಟ್ ಹಿಲ್ಸ್ ನ ಎಂಟೈರ್ ಹಿಲ್ ನ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಮೌಂಟೇನ್ ರೇಂಜ್. ಬಟ್ ಇವಾಗ ಈ ಹೊಸ ಡೆಫಿನೇಷನ್ ಅಲ್ಲಿ ನಾವು ಕೆಲವೊಂದು ಹಿಲ್ಸ್ ಕನ್ಸಿಡರ್ ಮಾಡ್ತಿಲ್ಲ, ಫೂಟ್ ಹಿಲ್ಸ್ ಕನ್ಸಿಡರ್ ಮಾಡ್ತಿಲ್ಲ, ಪ್ಲೇನ್ಸ್ ನಂತೂ ಕನ್ಸಿಡರ್ ಮಾಡ್ತಿಲ್ಲ. ಈ ತರ ನಾವು
definition kotre environment monitoring becomes very difficult. Next point is desertification. Desertification spread ಆಗುತ್ತೆ towards the eastern margins. ಏನಿದು ಅಂತ ನೋಡೋಣ. The first the most important feature of Aravallis ಏನು ಅಂದ್ರೆ it will divide Thar desert ಅಥವಾ ಮರುಸ್ಥಲಿ from fertile Gangetic plains. ಸೊ ಅರಾವಲಿಸ್ ಏನ್ ಮಾಡ್ತದೆ ಅಂದ್ರೆ ಥಾರ್ ಡೆಸರ್ಟ್ ಸ್ಪ್ರೆಡಿಂಗ್ ಟುವರ್ಡ್ಸ್ ದ ಈಸ್ಟರ್ನ್ ಮಾರ್ಜಿನ್ಸ್ ನ ತಡಿತಿದೆ. ನಾವು ಇವಾಗ ಏನಾದ್ರು ಇಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ಮಾಡಿ ಅಂಡ್ ಇಫ್ ಯು ಡಿಸ್ಟ್ರಾಯ್ ದಿಸ್ ಅರಾವಲಿ ಹಿಲ್ಸ್ ಏನಾಗುತ್ತೆ ಅಂದ್ರೆ ದೇರ್ ಬಿ ಡೆಸರ್ಟಿಫಿಕೇಶನ್. ಈ ಫರ್ಟೈಲ್ ಗ್ಯಾಂಗೆಟಿಕ್ ಪ್ಲೇನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದ್ರೆ ಇನ್ಫರ್ಟೈಲ್ ಆಗುತ್ತೆ. ಈ ಏರಿಯಾನಲ್ಲಿ ಅಗ್ರಿಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡೆಸರ್ಟಿಫಿಕೇಶನ್ ಆಗ್ತಿದೆ ಅಂದ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ಅವರ್ ಅಗ್ರಿಕಲ್ಚರ್ ಅಂಡ್ ಆಲ್ಸೋ ಅವರ್ ಎಕಾನಮಿ. ಸಿ ಎಕ್ಸಾಮಿನ ಡೈರೆಕ್ಟ್ ಆಗಿ ಡೆಫಿನೇಷನ್ ಬಗ್ಗೆ ಕ್ವೆಶನ್ ಕೇಳ್ಬೋದು. ಇಫ್ ನಾಟ್ ಅವರು ಸ್ಟಾಟಿಕ್ ಪಾರ್ಟ್ ಆಫ್ ದ ಜಾಗ್ರಫಿಗೆ ಹೋಗಿ ಅರಾವಲಿ ಹಿಲ್ಸ್ ಫೀಚರ್ಸ್ ಕೇಳ್ಬೋದು ಅಥವಾ ಇಂಪಾರ್ಟೆಂಟ್ ಪಾಸಸ್, ಇಂಪಾರ್ಟೆಂಟ್ ರಿವರ್ಸ್. They may ask that. So static part ನೋಡೋಣ ಒಂದ್ಸತಿ. First we'll see the origin. See, Aravalli Hills is the oldest fold mountain. You know, it is a fold mountain. Himalayas ಗಿಂತ ಇದು oldest fold mountain. ಇದು ಪೀರಿಯಡ್ ಯಾವುದು ಅಂದ್ರೆ it is 2 billion years old. Precambrian era ನಲ್ಲಿ ಇದು ಒರಿಜಿನೇಟ್ ಆಗಿದ್ದು. ಯಾವ ಪೀರಿಯಡ್? Precambrian era. So now we'll see the origin of this Aravalli fold mountains ಹೆಂಗ್ ಒರಿಜಿನೇಟ್ ಆಯ್ತು ಅಂತ ನೋಡೋಣ. ನಮ್ಗೆ ಇಲ್ಲಿ ವೆಸ್ಟರ್ನ್ ಅಲ್ಲಿ ನಮ್ಗೆ ಮಾರ್ವಾರ್ ಕ್ರೇಟರ್ ಇದೆ, ಈಸ್ಟರ್ನ್ ಅಲ್ಲಿ ನಮ್ಗೆ ಬುಂಡೇಲ್ಖಂಡ್ ಕ್ರೇಟರ್ ಇದೆ. ಬಿಕಾಸ್ ಆಫ್ ದಿಸ್ ಟೂ ಕನ್ವರ್ಜೆಂಟ್ ನಮ್ಗೆ ಇಲ್ಲಿ ಅರಾವಲಿ ಹಿಲ್ಸ್ ಫೋಲ್ಡ್ ಮೌಂಟೇನ್ಸ್ ಫಾರ್ಮ್ ಆಯ್ತು. ರಿಮೆಂಬರ್ ಮಾರ್ವಾರ್ ಕ್ರೇಟರ್ ಅಂಡ್ ಬುಂಡೇಲ್ಖಂಡ್ ಕ್ರೇಟರ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದ್ರೆ ಅರಾವಲಿ ಹಿಲ್ ರೇಂಜಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ನೋಡ್ಬೇಕು. ಇಟ್ ಇಸ್ ಗುಜರಾತ್, ರಾಜಸ್ಥಾನ್, ಹರಿಯಾಣ and Delhi. Okay, these four are the Aravalli Hill states and Union Territory. And other important point ನಿಮ್ಗೆ ಗೊತ್ತಿರುತ್ತೆ, highest peak ಯಾವುದು ಇಲ್ಲಿ? It is Guru Shikhar at Mount Abu. Now Aravalli Hill range ನ ಕ್ಲೈಮೆಟಿಕ್ ಇಂಪಾರ್ಟೆನ್ಸ್ ನೋಡೋಣ. ಇನಿಷಿಯಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ವೆಸ್ಟ್ ಅಲ್ಲಿ ನಮಗೆ ಮರುಸ್ಥಲೀಸ್ ಇದೆ, ಥಾರ್ ಡೆಸರ್ಟ್ ಇದೆ. ವೆನ್ ಯು ಗೋ ಈಸ್ಟ್ ನಮ್ಗೆ ಫರ್ಟೈಲ್ ಗ್ಯಾಂಗೆಟಿಕ್ ಪ್ಲೇನ್ಸ್ ಇದೆ. ಯಾವ್ದು ಡಿವೈಡ್ ಮಾಡುತ್ತೆ? ಅರಾವಲಿ ಹಿಲ್ ರೇಂಜಸ್ ಡಿವೈಡ್ ಮಾಡುತ್ತೆ. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇಟ್ ವಿಲ್ ರೆಗ್ಯುಲೇಟ್ ದ ರೈನ್ಫಾಲ್ ಆಲ್ಸೋ. ಸಿ ಇಲ್ಲಿ ಮಾನ್ಸೂನ್ ರೈನ್ಫಾಲ್ ವಿಲ್ ಬಿ ವೆರಿ ಲೆಸ್. ಇಲ್ಲಿ ಯಾಕೆ ಲೆಸ್ ಅಂದ್ರೆ ದಿ ಡೈರೆಕ್ಷನ್ ಇಸ್ ಪ್ಯಾರಲಲ್. ಅದಕ್ಕೆ ವಿ ಹ್ಯಾವ್ ದ ಥಾರ್ ಡೆಸರ್ಟ್ ಅಂಡ್ ಮರುಸ್ಥಲಿ. ಆದ್ರೆ ಈ ರೇಂಜ್ ಅಲ್ಲಿ ನಮ್ಗೆ ವಿಲ್ ಗೆಟ್ ಸರ್ಟನ್ ಅಮೌಂಟ್ ಆಫ್ ರೈನ್ಫಾಲ್. ಇಲ್ಲಿ ನಮ್ಗೆ ಸರ್ಟನ್ ಅಮೌಂಟ್ ಆಫ್ ರೈನ್ಫಾಲ್ ಬರುತ್ತೆ. ಸೊ ದಿಸ್ ರೈನ್ಫಾಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೆಂಟ್ರಲ್ ಇಂಡಿಯಾ ಇಸ್ ಲಾರ್ಜ್ಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಡೆಸರ್ಟಿಫಿಕೇಶನ್ ನ ತಡೆಯೋಕೆ Indian government came up with the desertification na tadiyokke we came up with the New Delhi Declaration. Enidu New Delhi Declaration? This is under the United Nations Convention to Combat Desertification. Idanna ನಾವು COP14 of United Nations Convention to Combat Desertification ನಮ್ಮ ಭಾರತದಲ್ಲೇ ನಡೆಯಿತು. ಆವಾಗ we came up with the New Delhi Declaration. ಏನಿದು New Delhi Declaration? Importance was given to ನಮ್ಮ ಅರಾವಲಿ ಹಿಲ್ ರೇಂಜ್ ನ ಪ್ರೊಟೆಕ್ಟ್ ಮಾಡಬೇಕು. ಇದನ್ನ ನಾವು ಸೇವ್ ಮಾಡಿದ್ರೆ, ಈ ರೇಂಜ್ ಅಲ್ಲಿ ಅರಣ್ಯ ಪ್ರದೇಶನ ಹೆಚ್ಚಿಸಿದ್ರೆ ಆವಾಗ deserts will not spread towards the eastern margins. Okay, one more important feature of this Aravalli hill range ಏನಂದ್ರೆ ನಮಗೆ ಸೌತ್ ಅಲ್ಲಿ the height is high. Okay, ದಕ್ಷಿಣದಲ್ಲಿ ಅರಾವಲಿ ಹಿಲ್ಸ್ height is high. ಅದು ನಾವು ಡೆಲ್ಲಿ ಹರಿಯಾಣ ಹತ್ರ ಹೋದಾಗ ಇದು the height decreases gradually. ಅರಾವಲಿ ಹಿಲ್ ರೇಂಜ್ ನ ಇಂಪಾರ್ಟೆಂಟ್ ನದೀಸ್ ನೋಡೋಣ. ಫಸ್ಟ್ ಒನ್ ಇಸ್ ಲೂನಿ. Okay, it will start from here, run of Kutch region ಹೋಗಿ it will flow to Arabian Sea. Next ನಮಗೆ ಸಾಬರಮತಿ ಬರುತ್ತೆ. ಸಾಬರಮತಿ will also go to run of Kutch region. But remember Banas river direction is towards the north. Okay, remember Banas river ಯಾವ ಡೈರೆಕ್ಷನ್ ಹೋಗುತ್ತೆ? ನಾರ್ಥನ್ ಡೈರೆಕ್ಷನ್ ಹೋಗುತ್ತೆ. ಅಂಡ್ ಹಿಸ್ಟಾರಿಕಲಿ ಇಲ್ಲೊಂದು ಇಂಪಾರ್ಟೆಂಟ್ ಪಾಸ್ ಇದೆ. ಅದು ಯಾವ್ದಂದ್ರೆ ಇಂಪಾರ್ಟೆಂಟ್ ಪಾಸ್ ಆಫ್ ದಿಸ್ ಅರಾವಲಿ ಹಿಲ್ಸ್. ಯಾವುದು? ಹಾಲ್ದಿ ಘಾಟ್ ಪಾಸ್. ಇದು ಹಿಸ್ಟಾರಿಕಲಿ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವೈ ಇಟ್ ಇಸ್ ಹಿಸ್ಟಾರಿಕಲಿ ಇಂಪಾರ್ಟೆಂಟ್. ಯಾವ ಪಾಸ್? ಹಾಲ್ದಿ ಘಾಟ್ ಪಾಸ್. ಸಿ ಅರಾವಲಿ ಹಿಲ್ ರೇಂಜ್ ಇಸ್ ಆಲ್ಸೋ ಫೇಮಸ್ ಫಾರ್ ದ ವಾಟರ್ ಸೇವಿಂಗ್ ಮೆಥಡ್ಸ್. ಅದು ಟ್ರೆಡಿಷನಲ್ ವಾಟರ್ ಸೇವಿಂಗ್ ಮೆಥಡ್ಸ್. ಇದು ಈ ಪ್ರದೇಶದ ಜನರಲಿ ಇಟ್ ಇಸ್ ವೆರಿ ನ್ಯಾಚುರಲ್ ಬಿಕಾಸ್ ಆಫ್ ದ Thar desert. What you have two important traditional water saving methods. ರಾಜಸ್ಥಾನ್ ಮತ್ತೆ ಗುಜರಾತ್ ನಾವು ಯಾವ್ದು ನೋಡ್ತೀರಿ ಅಂದ್ರೆ ಫಸ್ಟ್ ಒನ್ ಇಸ್
ಬೌಲೀಸ್. ಇದನ್ನ ನಾವು ಸ್ಟೆಪ್ ಟ್ಯಾಂಕ್ ಅಂತಾನು ಕರಿತೀವಿ. ಸಿ ಬಿಕಾಸ್ ಆಫ್ ದ ಸ್ಟ್ರಕ್ಚರ್. ಒಂದು ಬೌಲೀಸ್ ಮತ್ತೆ ಇನ್ನೊಂದು ಜೊಹಾಟ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಈ ತರ ಟ್ಯಾಂಕ್ ಮಾಡೋದು ಅಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು. PYQ ಕ್ವೆಶನ್ಸ್ ಆಗಿದೆ, ಸೊ ಐ ಮೆನ್ಷನ್ಡ್ ಇಟ್ ಸ್ಪೆಸಿಫಿಕಲಿ. ಅರಾವಲಿ ರೀಜನ್ಸ್ ಅಲ್ಲಿ ನಮಗೆ ಗ್ರಾಸ್ ಲ್ಯಾಂಡ್ ಇರುತ್ತೆ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಇರುತ್ತೆ ಅಂಡ್ ಡೆಸರ್ಟ್ ಏರಿಯಾ ಇದೆ. ಸೊ ಬಯೋಡೈವರ್ಸಿಟಿ ಇಸ್ ವೆರಿ ರಿಚ್ ಅಂಡ್ ಅಕಾರ್ಡಿಂಗ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಸಿಗುತ್ತೆ. ಲೈಕ್ ಲೆಟ್ ಇಟ್ ಬಿ ದ ಟೈಗರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್ ಇರುತ್ತೆ. ಒನ್ ಬೈ ಒನ್ ವಿಲ್ ಸಿ ದ ಇಂಪಾರ್ಟೆಂಟ್ ಪ್ರೊಟೆಕ್ಟೆಡ್ ಏರಿಯಾಸ್. ನಮಗೆ ರಾಜಸ್ಥಾನಲ್ಲಿ ವಿ ಹ್ಯಾವ್ ದ ಸರ್ಸಿಕಾ ಟೈಗರ್ ರಿಸರ್ವ್. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಸೊ ಐ ಮೆನ್ಷನಿಂಗ್ ಸ್ಪೆಸಿಫಿಕಲಿ. ಹರಿಯಾಣದಲ್ಲಿ ಸುಲ್ತಾನ್ಪುರ್ ಇದೆ. ದೆನ್ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಟೈಗರ್ ಕನ್ಸರ್ವೇಷನ್. ಮೌಂಟ್ ಅಬು ವೈಲ್ಡ್ ಲೈಫ್ ಸೆಂಚುರಿ, ನಮ್ಗಿದು ಮೌಂಟ್ ಅಬು ವೈಲ್ಡ್ ಲೈಫ್ ಸೆಂಚುರಿ ಸದರ್ನ್ ಪಾರ್ಟ್ ಆಫ್ ರಾಜಸ್ಥಾನ್ ಅಲ್ಲಿ ಸಿಗುತ್ತೆ. ವೆನ್ ಯು ಗೋ ಟುವರ್ಡ್ಸ್ ದ ವೆಸ್ಟ್ ನಮ್ಗೆ ಕುಂಭಲ್ಘರ್ ಟೈಗರ್ ರಿಸರ್ವ್ ಸಿಗುತ್ತೆ. ಈ ಕುಂಭಲ್ಘರ್ ಟೈಗರ್ ರಿಸರ್ವ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇಟ್ ಇಸ್ ಎಕೋ ಟೂರಿಸಂ ಪ್ಲೇಸ್ ಅಂಡ್ ಆಲ್ಸೋ ಇಲ್ಲೊಂದು ಇಂಪಾರ್ಟೆಂಟ್ ಫೋರ್ಟ್ ಇದೆ. ಸಿ Feb 2025 ಅಲ್ಲಿ ನಮಗೆ ಅರಾವಲಿ ಸಫಾರಿ ಪಾರ್ಕ್ ವಾಸ್ ಇನ್ ಕರೆಂಟ್ ಅಫೇರ್ಸ್. ಸೊ ಒನ್ಸ್ ವೆರಿ ಕ್ವಿಕ್ ಆಗಿ ವಿಲ್ ಸಿ ವಾಟ್ ಇಸ್ ದಿಸ್ ಅರಾವಲಿ ಸಫಾರಿ ಪಾರ್ಕ್. ದಿಸ್ ವಾಸ್ ಪ್ರಪೋಸ್ಡ್ ಬೈ ಹರಿಯಾಣ ಗವರ್ಮೆಂಟ್. ಏನಿದು ವಾಟ್ ಇಸ್ ಹರಿಯಾಣ ಗವರ್ಮೆಂಟ್ ಇಸ್ ಪ್ಲಾನಿಂಗ್ ಅಂದ್ರೆ ವರ್ಲ್ಡ್ ಅಲ್ಲಿ ದ ಲಾರ್ಜೆಸ್ಟ್ ಸಫಾರಿ ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡಬೇಕು. ಒನ್ ಇಟ್ ಇಸ್ ಇನ್ ದುಬೈ, ನೆಕ್ಸ್ಟ್ ಇಂಡಿಯಾದಲ್ಲಿ ಇರಬೇಕು ಅಂತ ಹರಿಯಾಣ ಗವರ್ಮೆಂಟ್ ಆಡ್ ಪ್ರಪೋಸ್ಡ್. ಬಟ್ ಇದು ಏನಾಗುತ್ತೆ ಅಂದ್ರೆ ಇಟ್ ಹ್ಯಾಸ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಎನ್ವಿರಾನ್ಮೆಂಟ್. ಸೊ ಅದಕ್ಕೆ ಈ ಪ್ರಾಜೆಕ್ಟ್ ಸ್ವಲ್ಪ ಹೋಲ್ಡ್ ಅಲ್ಲಿ ಇದೆ. ನಾವು ಕರೆಂಟ್ ಅಫೇರ್ಸ್ ಹೋದಾಗ ವಿ ಅಂಡರ್ಸ್ಟುಡ್ ದಟ್ ಈ ಎಂಟೈರ್ ಅರಾವಲಿ ರೇಂಜ್ ಏರಿಯಾ ಇಸ್ ಎಕ್ಸ್ಪ್ಲಾಯ್ಟೆಡ್ ಫಾರ್ ಮಿನರಲ್ ಆಕ್ಟಿವಿಟೀಸ್. ಸೊ ಈ ಏರಿಯಾನಲ್ಲಿ ಯಾವ್ಯಾವ ಮಿನರಲ್ಸ್ ಸಿಗುತ್ತೆ ಅಂತ ಒನ್ ಬೈ ಒನ್ ನೋಡೋಣ. ಓಕೆ, ಕಾಪರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ ಈ ಏರಿಯಾನಲ್ಲಿ. ಇದಕ್ಕೆ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ. ಸಿ ಫ್ರಮ್ ದ ಪೀರಿಯಡ್ of Indus Valley civilization, copper was mined in this Aravali range. One place, if you have studied K3 mines, ee K3 mines will sigo copper na it was used by Kalibangan. Kalibangan is a place of Indus Valley civilization. So our time in the Aravali range alli mining activities nadidittu. Next important mineral is zinc. Zinc is very important and namge Zawar area anta ondu sigutte. Ee Zawar area is famous for zinc. Ide region alli we have the Zinc Hindustan Limited mining activities nadiyokke. See, Rajasthan and Gujarat region is also famous for marble and granite. Especially in Makran region al sigo marble and granite is world famous. Let it be for Dilwara temple athwa Taj Mahal ge marbles. The source was this Aravali hill range. Aravaliya cultural significance nodina. From exam point of view, the place what you need to remember is Chittorgarh Fort. Yake Chittorgarh Fort is important andre idakke UNESCO World Heritage Site status sikkide. So remember Chittorgarh Fort. And other important place is Kumbhalgarh Fort. Yake it important andre it is also considered as the Great Wall of India. Ee fort na ನಾವು Great Wall of China ಗೆ ಕಂಪೇರ್ ಮಾಡ್ತೀವಿ. Why? Because the second largest continuous wall, ಯಾವುದು ಕುಂಭಲ್ಗಢ್ ಫೋರ್ಟ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಂಟಿನ್ಯೂಸ್ ವಾಲ್ ಗ್ಲೋಬಲಿ. ಓಕೆ, ಇಡೀ ಪ್ರಪಂಚದಲ್ಲಿ. ಅದರ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಟಾಪಿಕ್ ರಿಲೇಟೆಡ್ ಟು ದಿಸ್ ಅರಾವಲಿ ಏನು ಅಂದ್ರೆ ಅರಾವಲಿ ಗ್ರೀನ್ ವಾಲ್, ಅರಾವಲಿ ಹಸಿರು ಗೋಡೆ. ಏನಿದು ಅಂತ ನೋಡೋಣ. ದ ಫಸ್ಟ್ ಥಿಂಗ್ ಇಸ್ ವಿಲ್ ಸಿ ದ ಇಂಪಾರ್ಟೆಂಟ್ ಫೀಚರ್ಸ್. ಇದು ಗುಜರಾತ್ ಇಂದ ಸ್ಟಾರ್ಟ್ ಆಗಿ ಇಟ್ ಗೋಸ್ ಅಪ್ ಟು ಡೆಲ್ಲಿ. ಇಟ್ ಇಸ್ ಆಲ್ಮೋಸ್ಟ್ 1500 ಕಿಲೋಮೀಟರ್ ಲೆಂತ್. ಮತ್ತೆ ಇದ್ರ ವಿತ್ ಎಷ್ಟು ಅಂದ್ರೆ 5 ಕಿಲೋಮೀಟರ್. ಈ ಎಂಟೈರ್ ರೀಜನ್ ಅಲ್ಲಿ ದೇ ವಿಲ್ ಬಿ ಎಫಾರೆಸ್ಟೇಷನ್ ಅಂದ್ರೆ ದೇ ವಿಲ್ ಇನ್ಕ್ರೀಸ್ ದ ಫಾರೆಸ್ಟ್ ಏರಿಯಾ ಅಂತ ಅರ್ಥ. ಈ ಇನಿಷಿಯೇಟಿವ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂಡರ್ ಯಾವ ನೋಡಲ್ ಏಜೆನ್ಸಿ ಅಂತ ನೋಡೋಣ. ದಿಸ್ ವಾಸ್ ಅನೌನ್ಸ್ಡ್ ಅಂಡರ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP 16 ಅಲ್ಲಿ ಆಫ್ ವಾಟ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ರಿಯಾದಲ್ಲಿ ನಡೀತು 2019 ಅಲ್ಲಿ. ಆವಾಗ ದೇ ಕೇಮ್ ಅಪ್ ವಿತ್ ದ ಅರಾವಲಿ ಗ್ರೀನ್ ವಾಲ್. ಇದಕ್ಕೆ ನೋಡಲ್ ಮಿನಿಸ್ಟ್ರಿ ಯಾವುದು? ಇಟ್ ಇಸ್ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ವಾಟ್ ಆರ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಅರಾವಲಿ ಗ್ರೀನ್ ವಾಲ್ ಅಂತ ನೋಡೋಣ. ದ ಫಸ್ಟ್ ಥಿಂಗ್ ಇಸ್ deserts should not spread to the eastern margins. Adondu. Then to protect the biodiversity. And the most important one is the Aranya Pradeshana increase ಮಾಡಬೇಕು. Now one practice question nodana. It is a direct simple question. So try to comment the correct answer in comment section. Thank you.